ಮಹಾದೇವ್ ಹೇಳುತ್ತಾರೆ, ಎಲ್ಲಿಯವರೆಗೆ ನಿಮ್ಮ ಸಮಸ್ಯೆಗಳಿಗೆ ಮತ್ತು ಕಷ್ಟಗಳಿಗೆ ನೀವು ಇತರರನ್ನು ದೂಷಿಸುವಿರಿ, ನಿಮ್ಮ ಸ್ವಂತ ಸವಾಲುಗಳನ್ನು ನೀವು ಜಯಿಸಲು ಸಾಧ್ಯವಿಲ್ಲ. ನೀವು ಸರಿಯಾಗಿದ್ದರೆ ಏನನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ, ನಿಜವಾಗಿರಿ. ಕಾಲವೇ ಸಾಕ್ಷಿಯಾಗಲಿದೆ. ದುಬಾರಿ ವಸ್ತುಗಳು ಕೈಗೆಟುಕುವ ತನಕ ಗಳಿಸುತ್ತಿರಿ. ಜೀವನದಲ್ಲಿ 3 ಮಂತ್ರಗಳನ್ನು ನೆನಪಿಡಿ. ನೀವು ಜೀವನದಲ್ಲಿ ಶಾಂತಿಯನ್ನು ಬಯಸಿದರೆ ಜನರ ಅಭಿಪ್ರಾಯಗಳಿಗೆ ನಿಮ್ಮ ಹೃದಯವನ್ನು ಜೋಡಿಸುವುದನ್ನು ನಿಲ್ಲಿಸಿ. ನೀವು ಯಾವಾಗಲೂ ಮಾಡಿದ್ದನ್ನು ನೀವು ಮಾಡಿದರೆ, ನೀವು ಯಾವಾಗಲೂ ಸಾಧಿಸಿದ್ದನ್ನು ನೀವು ಸಾಧಿಸುತ್ತೀರಿ ಎಂದು ಮಹಾದೇವ್ ಹೇಳುತ್ತಾರೆ. ಸಂತೋಷವು ಉತ್ಪತ್ತಿಯಾಗುವುದಿಲ್ಲ, ಅದು ನಿಮ್ಮ ಸ್ವಂತ ಕ್ರಿಯೆಗಳಿಂದ ಉಂಟಾಗುತ್ತದೆ. ಒಳ್ಳೆಯ ಪುಸ್ತಕಗಳು ಮತ್ತು ಒಳ್ಳೆಯ ಜನರು ತಕ್ಷಣವೇ ಅರ್ಥವಾಗುವುದಿಲ್ಲ, ಅವರಿಗೆ ಓದುವ ಅಗತ್ಯವಿದೆ. ಒಳ್ಳೆಯ ಜನರ ಶ್ರೇಷ್ಠ ಗುಣವೆಂದರೆ ಅವರನ್ನು ನೆನಪಿಸಿಕೊಳ್ಳುವ ಅಗತ್ಯವಿಲ್ಲ, ಅವರು ಸ್ವಾಭಾವಿಕವಾಗಿ ಪ್ರಭಾವ ಬೀರುತ್ತಾರೆ. ಮಹಾದೇವ್ ಹೇಳುತ್ತಾರೆ, ತಾಳ್ಮೆ ಮುಖ್ಯ, ಅದರೊಂದಿಗೆ ಒಬ್ಬರು ಏನನ್ನಾದರೂ ಸಾಧಿಸಬಹುದು. ಹೋರಾಟ ಅಥವಾ ನೋವು ಇಲ್ಲದೆ ಬದುಕುವುದರಲ್ಲಿ ಮೋಜು ಇಲ್ಲ. ದೊಡ್ಡ ಬಿರುಗಾಳಿಗಳು ಅಂತಿಮವಾಗಿ ಶಾಂತವಾಗುತ್ತವೆ. ಇಂದು ಹೋರಾಟವಿರುವಾಗ ಸಮಯ ಬದಲಾವಣೆಗಾಗಿ ಬಿಗಿಯಾಗಿ ಹಿಡಿದುಕೊಳ್ಳಿ. ನಾವು ಅಂದುಕೊಂಡಿದ್ದನ್ನು ನಾವು ಮಾಡಬಹುದು ಮತ್ತು ನಾವು ಮೊದಲು ಇಲ್ಲದಿದ್ದನ್ನು ಸಹ ನಾವು ಯೋಚಿಸಬಹುದು. ಈ ಜಗತ್ತಿನಲ್ಲಿ ಮಾನವರು ತಮ್ಮ ತಪ್ಪುಗಳನ್ನು ಹೊರತುಪಡಿಸಿ ಎಲ್ಲವನ್ನೂ ಪಡೆಯುತ್ತಾರೆ. ಜೀವನದಲ್ಲಿ ಏನನ್ನಾದರೂ ಬಯಸುವವರು ಸಮುದ್ರದಲ್ಲಿಯೂ ಕಲ್ಲುಗಳನ್ನು ಹೂವುಗಳಾಗಿ ಪರಿವರ್ತಿಸುತ್ತಾರೆ. ಮಹಾದೇವ್ ಹೇಳುತ್ತಾರೆ, ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಮತ್ತು ವೈಫಲ್ಯದ ಭಯವು ಒಬ್ಬರ ಆತ್ಮವನ್ನು ಅರ್ಥ ಮಾಡಿಕೊಳ್ಳದ ಭಾಗವಾಗಿದೆ. ಆತ್ಮವಿಶ್ವಾಸವು ನಾವು ಅನುಭವಿಸಬೇಕಾದ ಸಂಗತಿಯಾಗಿದೆ ಮತ್ತು ಅದನ್ನು ಮಾಡಲು ನಾವು ವರ್ತಮಾನದಲ್ಲಿ ಬದುಕುವುದನ್ನು ಅಭ್ಯಾಸ ಮಾಡಬೇಕಾಗಿದೆ. ಪ್ರತಿಯೊಬ್ಬರೂ ಒಂದೇ ರೀತಿಯ ಸಾಮರ್ಥ್ಯಗಳನ್ನು ಹೊಂದಿಲ್ಲ ಎಂದು ಎಲ್ಲರಿಗೂ ತಿಳಿದಿದೆ, ಆದರೆ ನಮ್ಮ ಪ್ರತಿಭೆಯನ್ನು ಅಭಿವೃದ್ಧಿಪಡಿಸಲು ನಾವೆಲ್ಲರೂ ಸಾಮಾಜಿಕ ಅವಕಾಶಗಳನ್ನು ಹೊಂದಿದ್ದೇವೆ. ಉದ್ದೇಶವಿಲ್ಲದ ಜೀವನವು ಮುಚ್ಚಿದ ಲಕೋಟೆಯಂತೆ. ಜೀವನದ ಪ್ರಯಾಣದಲ್ಲಿ ಯಾವುದೇ ಗಮ್ಯಸ್ಥಾನವನ್ನು ತಿಳಿಯದಿರುವುದು ಅದರ ಅಂತ್ಯವನ್ನು ತಲುಪುವ ಕಥೆಯಲ್ಲ. ಜೀವನ ಸುಂದರವಾಗಿದೆ, ಕೆಲವೊಮ್ಮೆ ಅದು ನಿಮ್ಮನ್ನು ನಗಿಸುತ್ತದೆ, ಕೆಲವೊಮ್ಮೆ ಅದು ನಿಮ್ಮನ್ನು ಅಳುವಂತೆ ಮಾಡುತ್ತದೆ. ಆದರೆ ಜೀವನದ ಅವ್ಯವಸ್ಥೆಯ ನಡುವೆ ಸಂತೋಷವನ್ನು ಕಂಡುಕೊಂಡವರು ವಿಜಯಶಾಲಿಗಳು. ಹೋರಾಟವಿಲ್ಲದೆ ಯಾರೂ ಶ್ರೇಷ್ಠರಾಗುವುದಿಲ್ಲ. ಹೊಡೆತಗಳನ್ನು ಸಹಿಸಿಕೊಳ್ಳುವವರೆಗೂ ಕಲ್ಲುಗಳು ಸಹ ದೇವರಾಗುವುದಿಲ್ಲ. ಒಬ್ಬಂಟಿಯಾಗಿ ನಡೆಯಲು ಧೈರ್ಯವಿರುವವರು ಅಂತಿಮವಾಗಿ ಕಾರವಾನ್ಗಳನ್ನು ಆಕರ್ಷಿಸುತ್ತಾರೆ. ನೀವು ಪ್ರಯತ್ನಿಸುತ್ತಿರುವಿರಿ ಎಂಬುದಕ್ಕೆ ತಪ್ಪುಗಳೇ ಸಾಕ್ಷಿ. ನೀವು ವಜ್ರವನ್ನು ಪರೀಕ್ಷಿಸಲು ಬಯಸಿದರೆ ನೀವು ಕತ್ತಲೆಗಾಗಿ ಕಾಯಬೇಕು. ಸ್ನೇಹಿತರು ಯಾವಾಗಲೂ ನಿಮ್ಮ ಕಾಲುಗಳ ಕೆಳಗೆ ಇರುತ್ತಾರೆ. 1 ಮಿಲಿಯನ್ ಕಿಲೋಮೀಟರ್ ಪ್ರಯಾಣವು ಒಂದು ಹೆಜ್ಜೆಯಿಂದ ಪ್ರಾರಂಭವಾಗುತ್ತದೆ. ಪ್ರತಿಯೊಂದು ಒಳ್ಳೆಯ ಕಾರ್ಯವು ಮೊದಲಿಗೆ ಅಸಾಧ್ಯವೆಂದು ತೋರುತ್ತದೆ. ಆದ್ದರಿಂದ ಯಾವಾಗಲೂ ನಿಮ್ಮ ಅತ್ಯುತ್ತಮವಾದದ್ದನ್ನು ನೀಡಿ. ನೀವು ನಂತರ ಕೊಯ್ಲು ಮಾಡುತ್ತೇವೆ ಎಂದು ನೀವು ಹೇಳಬಹುದು, ಆದರೆ ನೀವು ನೋವನ್ನು ಸಹಿಸಿಕೊಳ್ಳಲು ಸಿದ್ಧರಾಗಿದ್ದರೆ ಯಶಸ್ವಿಯಾಗಲು ಸಿದ್ಧರಾಗಿರಿ. ಮಹಾದೇವ್ ಹೇಳುವಂತೆ ಜೀವನದಲ್ಲಿ ಕಷ್ಟಗಳು ಬಂದಾಗ ದುಃಖಿಸಬೇಡಿ. ನೀವು ಜೀವನದಲ್ಲಿ ಎಷ್ಟು ಬಾರಿ ಸೋತರೂ ಪರವಾಗಿಲ್ಲ, ಏಕೆಂದರೆ ನೀವು ಗೆಲ್ಲಲು ಹುಟ್ಟಿದ್ದೀರಿ. ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಯೋಚಿಸಿ ಮತ್ತು ಪ್ರಶ್ನೆಗಳನ್ನು ಕೇಳಿ. ಆದರೆ ಒಮ್ಮೆ ನೀವು ನಿರ್ಧಾರ ತೆಗೆದುಕೊಂಡ ನಂತರ ಏನೇ ಇರಲಿ ಅದಕ್ಕೆ ಅಂಟಿಕೊಳ್ಳಿ. ಇಂದು ನಿಮ್ಮ ವರ್ತಮಾನದ ಬಗ್ಗೆ ನೀವು ಏನು ಯೋಚಿಸುತ್ತೀರಿ ಎಂಬುದರ ಮೇಲೆ ನಿಮ್ಮ ಭವಿಷ್ಯವು ಅವಲಂಬಿತವಾಗಿರುತ್ತದೆ. ಜೀವನವು ಸುಲಭವಲ್ಲ, ನೀವು ಅದನ್ನು ಸುಲಭಗೊಳಿಸಬೇಕು. ಕೆಲವು ವಿಷಯಗಳನ್ನು ಅಂದಾಜು ಮಾಡಲಾಗಿದೆ, ಕೆಲವು ಊಹಿಸಲಾಗಿದೆ. ನಿಮ್ಮ ಭವಿಷ್ಯವನ್ನು ನೀವು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನಿಮ್ಮ ಅಭ್ಯಾಸಗಳನ್ನು ನೀವು ಬದಲಾಯಿಸಬಹುದು ಮತ್ತು ನಿಮ್ಮ ಬದಲಾದ ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತವೆ. ಸಣ್ಣ ಜಗಳದಿಂದ ಆಗಾಗ ಪ್ರೀತಿಗೆ ಅಂತ್ಯ ಹಾಡುತ್ತೇವೆ ಎನ್ನುತ್ತಾರೆ ಮಹಾದೇವ್. ನಮ್ಮ ಜಗಳವನ್ನು ಪ್ರೀತಿಯಿಂದ ಕೊನೆಗೊಳಿಸುವುದು ಉತ್ತಮ.
ಜೀವನದಲ್ಲಿ ಯಾವಾಗಲೂ ನಗು. ಸುಂದರವಾದ ಆಭರಣಗಳು ಮತ್ತು ಬಟ್ಟೆಗಳು ನಮ್ಮನ್ನು ಸಿಹಿ ನಗುವಿನಂತೆ ಸುಂದರಗೊಳಿಸುವುದಿಲ್ಲ. ಸಮಸ್ಯೆಗಳಿಂದ ನಿರಾಶೆಗೊಳ್ಳಬಾರದು, ಬದಲಾಗಿ ಒಬ್ಬರು ಅವುಗಳನ್ನು ನೇರವಾಗಿ ಎದುರಿಸಬೇಕು, ಏಕೆಂದರೆ ಪ್ರತಿ ಸಮಸ್ಯೆಯು ಅದರೊಂದಿಗೆ ಅದರ ಪರಿಹಾರವನ್ನು ತರುತ್ತದೆ ಎಂದು ಮಹಾದೇವ ಹೇಳಿದರು. ನಮ್ಮ ನಡವಳಿಕೆಯು ಯಾವಾಗಲೂ ಗಣಿತವನ್ನು ಕೇಳುವಂತಿರಬೇಕು, ಆದರೆ ಇತರರೊಂದಿಗೆ ಸಂಯೋಜಿಸಿದಾಗ ಅದರ ಮೌಲ್ಯವು ಹೆಚ್ಚಾಗುತ್ತದೆ. ಜೀವನದಲ್ಲಿ ಉದ್ಭವಿಸುವ ಸಮಸ್ಯೆಗಳಿಂದ ಎಂದಿಗೂ ಎದೆಗುಂದಬೇಡಿ, ಏಕೆಂದರೆ ದೌರ್ಬಲ್ಯವು ನಿಮ್ಮ ಶತ್ರು, ನೀನಲ್ಲ. ಜೀವನದಲ್ಲಿ ಪ್ರತಿಯೊಬ್ಬರೂ ಯಾರನ್ನಾದರೂ ನಂಬುತ್ತಾರೆ. ಯಾವಾಗಲೂ ನಿಮ್ಮನ್ನು ನಂಬುವವರ ನಂಬಿಕೆಯನ್ನು ಮುರಿಯದಿರಲು ಪ್ರಯತ್ನಿಸಿ. ಭೂಮಿಯ ಮೇಲೆ ದೇವರು ಎಲ್ಲೋ ಬರೆದ ಸುಂದರವಾದ ಉಲ್ಲೇಖವಿದೆ: ಎಲ್ಲೆಡೆ ಶಕ್ತಿ ಇಲ್ಲ, ಆದ್ದರಿಂದ ಅವನು ತಾಯಿಯನ್ನು ಸೃಷ್ಟಿಸಿದನು. ನೀವು ಜೀವನದಲ್ಲಿ ಮುನ್ನಡೆಯಲು ಬಯಸಿದರೆ ಇತರರನ್ನು ಹಿಂದಕ್ಕೆ ತಳ್ಳಬೇಡಿ, ಏಕೆಂದರೆ ನಿಮ್ಮ ನೋವು ಎಂದಿಗೂ ಇನ್ನೊಬ್ಬರ ನಗುವಿಗೆ ಕಾರಣವಾಗಬಾರದು. ಆದರೆ ನೆನಪಿಡಿ, ನಿಮ್ಮ ನಗು ಎಂದಿಗೂ ಇನ್ನೊಬ್ಬರ ನೋವಿಗೆ ಕಾರಣವಾಗಬಾರದು. ಹೃದಯದಿಂದ ದುರಹಂಕಾರದ ಗುಂಡಿಯನ್ನು ಎಂದಿಗೂ ತೆಗೆದುಕೊಳ್ಳಬೇಡಿ. ಹೋರಾಟವಿಲ್ಲದೆ ಎಲ್ಲವನ್ನೂ ಸಾಧಿಸಿದಾಗ ಅಹಂಕಾರವು ಸಂಭವಿಸುತ್ತದೆ. ಕಠಿಣ ಪರಿಶ್ರಮದ ಮೂಲಕ ತಮ್ಮ ಗುರಿಗಳನ್ನು ಸಾಧಿಸುವವರು ಇತರರ ಶ್ರಮದ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಜೀವನವು ಒಂದು ಉದ್ದೇಶವನ್ನು ಹೊಂದಿರಬೇಕು, ಏಕೆಂದರೆ ಉದ್ದೇಶವಿಲ್ಲದ ಜೀವನವು ಆತ್ಮವಿಲ್ಲದ ದೇಹದಂತೆ. ನೀವು ಸೂರ್ಯನಂತೆ ಹೊಳೆಯಬೇಕಾದರೆ ಮೊದಲು ಸೂರ್ಯನಂತೆ ನಡೆಯಲು ಕಲಿಯಿರಿ. ಯಾರೊಬ್ಬರ ತಪ್ಪು ಟೀಕೆಗಳಿಗೆ ಉತ್ತರವನ್ನು ನೀಡುವ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಬದಲಾಗಿ ಮೌನವಾಗಿ ಕೆಲಸ ಮಾಡಿ, ಇದರಿಂದ ನಿಮ್ಮ ಯಶಸ್ಸು ತಾನೇ ಹೇಳುತ್ತದೆ. ನಿಮ್ಮ ಯಶಸ್ಸಿನ ಬಗ್ಗೆ ಜನರು ಏನು ಯೋಚಿಸುತ್ತಾರೆ ಎಂಬುದು ಮುಖ್ಯವಲ್ಲ, ಆದರೆ ನಿಮ್ಮ ಸ್ವಂತ ಯಶಸ್ಸಿನ ಬಗ್ಗೆ ನೀವು ಏನು ಯೋಚಿಸುತ್ತೀರಿ ಮತ್ತು ನಿಮ್ಮನ್ನು ನೀವೇ ಮಾಡಿಕೊಳ್ಳುವ ಸಾಮರ್ಥ್ಯ. ಎಷ್ಟೇ ಪ್ರತಿಕೂಲ ಸಂದರ್ಭಗಳಿದ್ದರೂ ಧೈರ್ಯವನ್ನು ಕಳೆದುಕೊಳ್ಳಬೇಡಿ, ಏಕೆಂದರೆ ರಾತ್ರಿ ಎಷ್ಟೇ ಕತ್ತಲೆಯಾಗಿದ್ದರೂ ಸೂರ್ಯನ ಬೆಳಕು ಅದನ್ನು ಕೊನೆಗೊಳಿಸುತ್ತದೆ, ಹೊಸ ಮುಂಜಾನೆಯನ್ನು ತರುತ್ತದೆ. ಯಾರಾದರೂ ನಮ್ಮ ನ್ಯೂನತೆಗಳನ್ನು ಹೇಳಿದರೆ ಆ ವ್ಯಕ್ತಿಯನ್ನು ದ್ವೇಷಿಸುವ ಬದಲು ನಮ್ಮ ದೋಷಗಳನ್ನು ನಿವಾರಿಸಬೇಕು. ನಾವು ಜೀವನದ ರುಚಿ ಮತ್ತು ಬಯಕೆಯನ್ನು ತ್ಯಜಿಸಬೇಕು, ಏಕೆಂದರೆ ರುಚಿಯನ್ನು ತ್ಯಜಿಸುವುದು ಉತ್ತಮ ಆರೋಗ್ಯಕ್ಕೆ ಕಾರಣವಾಗುತ್ತದೆ ಮತ್ತು ಆಸೆಯನ್ನು ತ್ಯಜಿಸುವುದರಿಂದ ಮನಸ್ಸಿನ ಶಾಂತಿಗೆ ಕಾರಣವಾಗುತ್ತದೆ. ಎಷ್ಟೇ ಒಳ್ಳೆಯ ನೋಟವಿರಲಿ, ಪಾತ್ರ ಕೆಟ್ಟದಾದರೆ ಆ ದಿನವನ್ನು ಕುರೂಪಗೊಳಿಸುತ್ತದೆ. ಎಷ್ಟೇ ಕೆಟ್ಟ ನೋಟವಿರಲಿ, ಗುಣವಿದ್ದರೆ ಅದು ಸುಂದರ ರಾಗವಾಗಿ ಜಗತ್ತಿನ ಅತ್ಯಂತ ಸುಂದರ ಮುಖವಾಗುತ್ತದೆ. ಜೀವನವು ಎಂದಿಗೂ ದುಃಖ ಮತ್ತು ದುಃಖದಿಂದ ಸಮಯವನ್ನು ಕಳೆಯುವುದಿಲ್ಲ. ಜೀವನವು ಎಷ್ಟು ಹೆಚ್ಚು ನೀಡಬಹುದು ಎಂದು ನಿರ್ಧರಿಸಲು ಸಮಯ ಕಳೆಯುತ್ತದೆ. ಯಾರಾದರೂ ನಮ್ಮ ತಪ್ಪುಗಳನ್ನು ಹೇಳಲು ಬಯಸಿದರೆ ಮೊದಲು ನಮ್ಮೊಳಗೆ ಇಣುಕಿ ನೋಡಿ, ಏಕೆಂದರೆ ಕತೆ ನಮ್ಮ ಬಗ್ಗೆ ಅಲ್ಲ. ನಾವು ಸಂತೋಷವಾಗಿರುವಾಗ ನಮಗೆ ನಿಜವಾದ ಸಂತೋಷ ಸಿಗುವುದಿಲ್ಲ. ನಮ್ಮಿಂದಾಗಿ ಬೇರೆಯವರು ಸಂತೋಷಗೊಂಡರೆ ನಿಜವಾದ ಸಂತೋಷ. ಆದ್ದರಿಂದ ನಿಮಗೆ ಅವಕಾಶ ಸಿಕ್ಕಾಗಲೆಲ್ಲ ಯಾರೊಬ್ಬರ ಫೋಟೋದಿಂದ ಯಾರನ್ನಾದರೂ ನಗಿಸಲು ಪ್ರಯತ್ನಿಸಿ. ದುಃಖಗಳನ್ನು ದ್ವೇಷಿಸಬೇಡಿ, ಏಕೆಂದರೆ ಬಿಸಿಲಿನ ದಿನಗಳು ಜೀವನದಲ್ಲಿ ಅವಶ್ಯಕವಾಗಿದೆ, ಏಕೆಂದರೆ ಆಗ ಮಾತ್ರ ನಮ್ಮ ಕೈಯನ್ನು ಯಾರು ಹಿಡಿದಿದ್ದಾರೆ ಮತ್ತು ಯಾರು ಬಿಡುತ್ತಾರೆ ಎಂದು ನಮಗೆ ತಿಳಿಯುತ್ತದೆ. ಹಾಗಾದರೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋದಿಂದ ನೀವು ಬಹಳಷ್ಟು ಕಲಿತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನೋಡೋಣ. ಅಲ್ಲಿಯವರೆಗೆ ಹರ್ ಹರ್ ಮಹಾದೇವ್.